ಈ ಕ್ಷೇತ್ರ ಮುಖ್ಯಮಂತ್ರಿನ ಕೊಟ್ಟಂಥ ಕ್ಷೇತ್ರ. ಮುಖ್ಯಮಂತ್ರಿ ಅಂದರೆ ಈ ಕ್ಷೇತ್ರದಲ್ಲೂ ಪ್ರತಿನಿಧಿಸಿದಂಥ ಸಿದ್ದರಾಮಯ್ಯನ ಕ್ಷೇತ್ರ. ನನ್ನದರ್ದಾನ್ ಚಾಮುಂಡೇಶ್ವರಿ ಕ್ಷೇತ್ರ. ಸೊ ದಾರಿಯ ಉದಯ JDSಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಚಾಮುಂಡೇಶ್ವರಿಯ ನಾಡಿ ಮಿಡಿತ, ಈಗಿರೋ ಶಾಸಕರು ಗೆಲ್ತಾರ ಏನು ಎತ್ತ. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳು. ನಿಮ್ಮ ಮುಂದೆ ಎಂದಿನಂತೆ ಹಾಜರಾಗಿದ್ದೀನಿ. ಸೊ ಚಾಮುಂಡೇಶ್ವರಿ ಕ್ಷೇತ್ರದ ವಿಶ್ಲೇಷಣೆ. ಸೊ ಸ್ನೇಹಿತರೆ, ಚಾಮುಂಡೇಶ್ವರಿ ಕ್ಷೇತ್ರದ ವಿಶ್ಲೇಷಣೆ. ಸೊ ಹಿಂದೆ ಯಾರೆಲ್ಲ ಇಲ್ಲಿಂದ MLAಗಳಾಗಿದ್ದರು, ಸಿದ್ದರಾಮಯ್ಯನವ್ರು ಹೆಂಗೆ ಬಂದರು ಏನು, ಸೊ ನೋಡುವಂಥ ಸಮಯ. ಸೊ ಈ ಕ್ಷೇತ್ರ 1967ರಲ್ಲಿ ಬಂದಂಥ ಕ್ಷೇತ್ರ. ಸೊ 67-72 ಕಳಸ್ತವಾದಿ ಪುಟ್ಟಸ್ವಾಮಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಗೆದ್ದಿರ್ತಾರೆ. ಸೊ 78ರಲ್ಲಿ D. ದೇವರಾಜ್ ಅವರಸು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು, ಸೋ ಕಾಲ್ಡ್ ಇಂದಿರಾ ಗಾಂಧಿ. ಸೊ ಇಲ್ಲೇನಾಗುತ್ತೆ ಅಂದರೆ, ಈ ಒಂದು 3 ಟರ್ಮ್ 15 ವರ್ಷ ಸತತವಾಗಿ ಪ್ರಯತ್ನ ಪಡ್ತಾರೆ. ಸೊ ಇಲ್ಲಿ ಲಿಂಗಾಯತರು ಆ್ಯಂಡ್ ದೆನ್ ಒಕ್ಕಲಿಗರು ಸ್ಟ್ರಾಂಗ್ ಆಗಿರೋದ್ರಿಂದ ಬೇರೆಯವ್ರು ಬರೋದಕ್ಕೆ, ಅಂದರೆ ಅವರವರಲ್ಲೇ ಇದಾಗಿರೋದ್ರಿಂದ ಜನತಾ ಪಕ್ಷ ಬರೋದಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಏನು ಮಾಡ್ತಾರೆ, ನಮ್ಮ ಒಕ್ಕಲಿಗರಾದಂಥ ಲಾಯರ್ ಸಿದ್ದಯ್ಯನವರು ಆ್ಯಂಡ್ ಕೆಂಪವೀರೇಗೌಡರು, ಇದೇ ಒಬ್ಬ ಕುರುಬ ರಾಮಯ್ಯನವರು, ಈಗ ಕುರುಬ ಆಗಿದಾರಲ್ಲ ಸಿದ್ದರಾಮಯ್ಯನವರು, ನೀವು ನಿಂತರೆ ಸೊ OBC ವೋಟ್ಸ್ ಎಲ್ಲ ಬರುತ್ತೆ, ನಾವು ತೆಗೆ ತಗೋಬೋದು ಅಂತ ಫಸ್ಟ್ ಟೈಮು ಲೋಕದಳ್ ಪಕ್ಷದಿಂದ ಸೋಕಾಲ್ಡ್ ದುರಾಂಕಾರದ ರಾಮಯ್ಯನವರು ನಿಲ್ತಾರೆ, ಗೆಲ್ತಾರೆ. ಗೆದ್ದಂಥ 2ನೇ ಬಾರಿನೂ 85ರಲ್ಲಿ ಗೆಲ್ತಾರೆ, ಮಂತ್ರಿ ಕೂಡ ಆಗ್ತಾರೆ. ಅದಾದಮೇಲೆ ಒನ್ಸ್ ಅಗೈನ್ ರಾಜಶೇಖರ್ ಮೂರ್ತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ಅದಾದಮೇಲೆ 94ರಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗ್ತಾರೆ. ಒನ್ಸ್ ಅಗೈನ್ 99ರಲ್ಲಿ ಹೋಲ್ಸೇಲ್ ಆಗಿ ಜಾತ್ಯತೀತ ಜನತಾದಳ ಸೋಲುತ್ತೆ. ಅದರಲ್ಲಿ ಸಿದ್ದರಾಮಯ್ಯನವರು ಹೊರ್ತಲ್ಲ. ಸೊ ತದನಂತರದಲ್ಲಿ AS ಗುರುಸ್ವಾಮಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು. ತದನಂತರದಲ್ಲಿ 2004, 2006 ಬೈ ಎಲೆಕ್ಷನ್ ನಡೆಯುತ್ತೆ, ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳ. ತದನಂತರದಲ್ಲಿ 2006ರಲ್ಲಿ ನಡೆದಂಥ ಇದರಲ್ಲಿ ಕೇವಲ ಅಲ್ಪ ಮತ 257 ಮತದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಿದ್ದರಾಮಯ್ಯ. 2008 ಸತ್ಯನಾರಾಯಣ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸೊ ಇಲ್ಲಿ ಜಗ್ಗಾಟಗಳು, ಒಂದು ಬಾರಿ ಕಾಂಗ್ರೆಸ್ ಬಂದರೆ ಒಂದು ಬಾರಿ ಜನತಾ ಪಕ್ಷ, ಸೋಕಾಲ್ಡ್ ಜನತಾದಳ, ಹಿಂಗೆಲ್ಲ ಬಂತು. ಸೊ ಅದಾದಮೇಲೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೋ ಏನೋ JDS ಪಕ್ಷಕ್ಕೆ GT ದೇವೇಗೌಡರು 2013ರಿಂದ ಅಧಿಪತಿ. ಸೊ ಲೈಫ್ ಕೊಟ್ಟಂಥ ಕ್ಷೇತ್ರ. ಸೊ ಇದು ಈಗ ಪ್ರಸ್ತುತವಾಗಿ ಹಾಲಿ ಶಾಸಕರು ಕೂಡ GT ದೇವೇಗೌಡ್ರೆ. ಇದು ಇಲ್ಲಿವರೆಗೆ ಇರುವಂಥ ಶಾಸಕರ ಒಂದು ಮಾಹಿತಿ. ದೆನ್ ಈಗ ಮುಂದಿನ ಭಾಗ ಏನು ಎತ್ತ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಚಾಮುಂಡೇಶ್ವರಿಯಲ್ಲಿ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಯಾರೇ ನಿಂತರೂ JDS ಪಕ್ಷಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡೋದು. ಅದು GT ದೇವೇಗೌಡರು ಆಗಿರ್ಬೋದು, ಅಥವಾ ಇನ್ನೊಬ್ಬರಾಗಿರ್ಬೋದು, ಅಥವಾ XYZ ಯಾರು ಬೇಕಾದ್ರೆ ಆಗಿರ್ಬೋದು ರೀ, JDSಗೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರ ಆಶೀರ್ವಾದ ಇರೋದು. ಸೊ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ, ಸ್ನೇಹಿತರೆ, GT ದೇವೇಗೌಡರು ಸ್ವಲ್ಪ ದಿನದಿಂದ ದಮ್ ಇದ್ರೆ, ತಾಕತ್ತಿದ್ರೆ, ದುರಾಂಕಾರದ ಪರಮಾವಧಿಲಿ ಇರ್ಬೋದು, ಆ್ಯಂಡ್ ದೆನ್ ಒನ್ಸ್ ಅಗೈನ್ ಟಗ್ ಆಫರ್ ಇರ್ಬೋದು, ಆ್ಯಂಡ್ ದೆನ್ ಅವ್ರನ್ನ ಇದ್ರ ಕಮಿಟಿ ಅಧ್ಯಕ್ಷರನ್ನ ಮಾಡಿದಂಥ ಕುಮಾರಸ್ವಾಮಿ ದೇವೇಗೌಡರಿಗೆ ಬೆಲೆ ಕೊಡದೆ ಅದನ್ನೂ ಸರಿಗೆ ನಡೆಸ್ಕೊಳ್ಳಿಲ್ಲ. ತದನಂತರದಲ್ಲಿ ಅದನ್ನು ವಿಸರ್ಜನೆ ಮಾಡಿ ಕೃಷ್ಣಾರೆಡ್ಡಿ ಆ್ಯಂಡ್ ದೆನ್ ಸುರೇಶ್ ಬಾಬು ಇವ್ರನ್ನ, ಅಂದರೆ ಯಂಗ್ಸ್ಟರ್ಸ್ಗೆ ವಿಧಾನಸೌಧದಲ್ಲಿ ಅವ್ರಿಗೆ JDLP ನಾಯಕನ ಸ್ಥಾನ ಕೊಟ್ಟರು. ಇವ್ರನ್ನ ಸೋತಿದ್ದಾರೆ ಕೃಷ್ಣಾರೆಡ್ಡಿಯವರು. ಬಟ್ ಇದೆಲ್ಲ ಅವ್ರಿಗೆ ಇರ್ಸುಮುರ್ಸಾಯ್ತೋ ಏನೋ ಗೊತ್ತಿಲ್ಲ. ಬಟ್ GT ದೇವೇಗೌಡರು ಅಂತರನ ಕಾಯ್ಕೊಂಡಿದ್ದಾರೆ. ಆದರೆ ಅವರು ಕಾಂಗ್ರೆಸ್ಗೆ ಹೋದರೆ ಗೆಲ್ತಾರ ಅಥವಾ ಮತ್ತೊಂದು ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ ಅವರು. ಅಬ್ಬಬ್ಬ ಅಂದರೆ 35ರಿಂದ 30,000ದಿಂದ 40,000 ಓಟ್ಗಳನ್ನ ತಗೋಬೋದು. ಇಲ್ಲಿ ಇನ್ನೂ ಸ್ಪೆಷಾಲಿಟಿ ಅಂತ ಒಂದು ಭೋಗಾದಿ ಗ್ರಾಮ ಇದೆ. ಇವತ್ತವರೆಗೂ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟನ ಕಟ್ಟಕ್ಕೆ ಬಿಡಲ್ಲ. ಅದು ಸಾಧ್ಯನೇ ಇಲ್ಲ. ಏನೋ ಅಂಬರೀಷ್ ಹೇಳಿದ್ರು ಅಂದ್ಬಿಟ್ಟು ಅವಾಗ ಮಾಡಿದ್ರು, ಆ ಕೃತಜ್ಞತೆನೂ ಇಲ್ಲ. ಆ್ಯಂಡ್ ದೆನ್ ದಿಸ್ ಈಸ್ ಒಕ್ಕಲಿಗರ ಬೆಲ್ಟು. ನೋಡಿ, ನಾನು ಹೇಳೋದು, ಒಕ್ಕಲಿಗರು ಎಂತೆಂಥವ್ರಿಗೆ ಭಿಕ್ಷೆ ಹಾಕಿದ್ದಾರೆ ರೀ.
ಜಿ ಟಿ ದೇವೇಗೌಡರು ಬಿಡಿ, ಈ 3 ಟರ್ಮು, ಆಮೇಲೆ ಸತ್ಯನಾರಾಯಣ ಅವರು ಒಕ್ಕಲಿಗರು, ಓಕೆ. ಇನ್ನು ಮಿಕ್ದವರೆಲ್ಲ ಅದರ್ ಕ್ಯಾಸ್ಟು, ಆಯಿತಾ. ಅದು ಒಕ್ಕಲಿಗರ ದೊಡ್ಡತನ ಅಂತ ಅನ್ಬೋದು. ಅದೇ ಒಕ್ಕಲಿಗರನ್ನ ಯಾವ ಗೌಡ ಏನು ಅಂತ ಕೆಣಕ್ದ ನಮ್ಮ ಕುರುಬರಾಮಯ್ಯನವರು. ಅದಕ್ಕೆ ನೀನು ಕುರಿ ಕಾಯಕ್ಕೆ ಲಾಯಕ್ಕು ಅಥವಾ ಜನರು ಕಾಯಕ್ಕೆ ಲಾಯಕ್ಕಿಲ್ಲ ಅಂದ್ಬಿಟ್ಟು 40,000 ಅಧಿಕ ಮತಗಳಿಂದ ಅವಮಾನ ಮಾಡಿ ಕಳಿಸಿದ್ದೀವಿ, ಅವಮಾನಿತರಾದಂಥ ಸಿದ್ದರಾಮಯ್ಯನವರು. ಸೊ ನಾನಿಲ್ಲಿ ಕುರುಬರಾಮಯ್ಯನವರು ಒಕ್ಕಲಿಗ ಜಾತಿ ಆಗ್ತರ್ತೀನಿ ಅಂದರೆ ಇವತ್ತು ನಡೀತಿರೋದೇ ಅದು. ಸೊ ಹಾಗಾಗಿ ಇಲ್ಲಿ ಕುರುಬ್ರದ್ದು ಏನೂ ನಡೆಯಲ್ಲ. ಸೊ ಇಷ್ಟೆಲ್ಲ ಒಂದಾಗಿಯೂ ಸಹ ಒಂದು ಸೈಡ್ ಒಕ್ಕಲಿಗ ಓಟ್ ಆದ್ರೂ ಅದು JDSಗೆ ಗೆಲುವು. ಸೊ ಒನ್ಸ್ ಅಗೈನ್ ಜಿ ಟಿ ದೇವೇಗೌಡರು ದುರಹಂಕಾರ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಹೋದ್ರೆ ಅವರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDSಗೆ ಅಂತ ಹೇಳ್ತಾ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ಲಸ್. ಆ್ಯಂಡ್ ಇದು NDAಯಿಂದ ಯಾರನ್ನಾರೋ ಕವಿಶ್ ಗೌಡ ಅವರು ಲಾಸ್ಟ್ 50,000 ಮತಗಳನ್ನು ತಗೊಂಡಿದ್ದಾರೆ. ಅವ್ರು ಯಾರಪ್ಪ ಅಂದರೆ ವಾಸು, ಚಾಮರಾಜ ಕ್ಷೇತ್ರದಲ್ಲಿ MLA ಆಗಿದ್ರು, ಅವರ ಮಗ. ಸೊ ಇಲ್ಲಿ ಏನು NDA ಅಭ್ಯರ್ಥಿ ಆದರೆ ಇನ್ನೂ ಅಧಿಕ ಲೀಡಲ್ಲಿ ಗೆಲ್ತೀವಿ. ಬೇರೆ ಆದರೆ ಅದೂ JDS ಗೆಲ್ಲುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಟೈಮು ಸಿದ್ದರಾಮಯ್ಯನ ವಿರುದ್ಧ ಯಾರು ತೊಡೆ ತಟ್ಟಿದ್ರು 5 ಜನ, ಅಂದರೆ ಒಂದು ಪಂಚ್ ಪಾಂಡವ್ರ ಥರ ಇದ್ದಾರೆ, ಅದರಲ್ಲೊಬ್ಬರನ್ನ ಅಭ್ಯರ್ಥಿಯಾಗಿ ಮಾಡಿದರು ಕಾಂಗ್ರೆಸ್ ಅವರು. ಸೊ ಹಾಗಾಗಿನೂ ಏನು ಅವ್ರೇನು ಜಾಸ್ತಿ ಒಂದು ಓಟ್ಗಳನ್ನ ಏನು ತಗೊಳ್ಳಿಲ್ಲ. ಸೊ ಎನ್ ಸಿದ್ದೇಗೌಡ ಅಂದ್ಬಿಟ್ಟು. ತದನಂತರದಲ್ಲಿ ಅವರು 80,000, ಜಿ ಟಿ ದೇವೇಗೌಡ 1,04,000, ಕವಿಶ್ ಗೌಡರು 51,000. ಮ್ಯಾಟ್ರ್ ಇಲ್ಲೇ ಇರೋದು. ಇನ್ನೊಂದು 20,000 ಏನಾದ್ರೂ ಕವಿಶ್ ಗೌಡರು ಎಳೆದು ಬಿಸಾಕ್ಬಿಟ್ಟಿದ್ರೆ, ಸೊ ಅವರು ಬಿಲಾಂಗ್ಸ್ ಟು ಒಕ್ಕಲಿಗ ಕಮ್ಯುನಿಟಿ. ಸೊ ಜಿ ಟಿ ದೇವೇಗೌಡರು ಸೋಲು ಖಚಿತವಾಗಿರ್ತಿತ್ತು. ಬಟ್ ಆಗಿಲ್ಲ ಅದು. ಸೊ ಏನು ಕಂಫರ್ಟಬಲ್ ಮೆಜಾರಿಟಿಗೆ ಏನು ತೊಂದರೆ ಇಲ್ಲ. ಆ್ಯಂಡ್ ದೆನ್ ಇಲ್ಲಿ ಜಿ ಟಿ ದೇವೇಗೌಡರಿಗೆ ಒಂದು ಜೀವ. ಬಟ್ ಅವರು ಇವತ್ತು ದುರಹಂಕಾರದಲ್ಲಿ ಮಾತಾಡ್ಬೋದು, ಇನ್ನೊಂದು ಮಾಡ್ಬೋದು. ಬಟ್ ಪಂಚ್ ಪಾಂಡವರಾದಂಥ ಎನ್ ಸಿದ್ದೇಗೌಡರಾಗಿರ್ಬೋದು, ಬೆಳವಾಡಿ ಶಿವಮೂರ್ತಿಯವರಾಗಿರ್ಬೋದು, ಆ್ಯಂಡ್ ಇವರು ಯಾರೋ ಇನ್ನೊಂದು 2-3 ಜನ ಇದ್ದಾರೆ. ಸೊ ಅವ್ರ ಹೆಸರುಗಳು ಬರ್ತಾಯಿಲ್ಲ. ಬಟ್ ದೇ ಆರ್ ದ ಪಿಲ್ಲರ್ಸ್ ಆಫ್ ಚಾಮುಂಡೇಶ್ವರಿ ಕ್ಷೇತ್ರ. ಸೊ ಬೀರಿಹುಂಡಿ ಬಸವಣ್ಣವರು, ಆ್ಯಂಡ್ ದೆನ್ ಇನ್ನೊಬ್ರು ಇದ್ದಾರೆ. ಸೊ ಇವ್ರ ಕೈಯಲ್ಲಿ ನೀವು ಹೆಂಗೆ ಮಾಡಿದ್ರು 25,000 30,000 ಓಟ್ ಒಬ್ಬೊಬ್ಬರು ಕೈಯಲ್ಲಿ ಇದೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಇಲ್ಲೂ ಇವರು 5 ಜನಕ್ಕೆ ಯಾರೋ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಅದು ಇದಾಗಿ ಈಗ ಅಲ್ಲೂ ಅವರವರಲ್ಲೂ ಇದಾಗಿದೆ. ಸೊ ಎರಗನಹಳ್ಳಿ ಮಾದೇಗೌಡರು ಒಬ್ಬರು. ಸೊ ನೋಡೋಣ ಸ್ನೇಹಿತರೆ, ಒಂದಂತೂ ನಿಜ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ JDS ಪಕ್ಷಕ್ಕೆ ಹೊರತು ಬೇರೆಯವ್ರು ಯಾರಿಗೂ ಇಲ್ಲ. ಸೊ ಆ 4 ಜನದಲ್ಲಿ ಒಬ್ರು ಯಾರನ್ನಾರು ಕ್ಯಾಂಡಿಡೇಟ್ ಮಾಡಿದ್ರೆ, ಅಂದರೆ ಸಿದ್ದೇಗೌಡರು ಔಟ್ ಆಗಿದ್ದಾರೆ, ಇನ್ನು 4 ಜನದಲ್ಲಿ ಗೆಲುವು ಖಚಿತ. ಜಿ ಟಿ ದೇವೇಗೌಡರೇ ನಿಂತ್ರೂ ಗೆಲ್ತಾರೆ. ಬಟ್ ಕೊಡಬಾರ್ದು ಅದು ಯಾಕೆಂದರೆ ನಾನು ಈ ಮತಕ್ಷೇತ್ರದ ವೋಟರಾಗಿ ನಾನು ಹೇಳೋದು, ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲ ಅಂತಲ್ಲ, ದೊಡ್ಡ ಕ್ಷೇತ್ರ, ಎಲ್ಲ ಕಡೆ ಓಡಾಡ್ತಾರೆ ಮಾಡ್ತಾರೆ. ಬಟ್ ಅವ್ರಿಗೆ ಏನು ಹೇಳ್ತಾರೆ, ಹತ್ತಿರೋ ಎಣ್ಣಿನ ನೆನಪು ಮಾಡ್ಕೊಳ್ಳೋ ಒಂದು ಇದು ಇಲ್ಲ. ಬಟ್ ನಾನು ಈಗ ಅವರೇ ನಿಂತರೂ ಅವ್ರಿಗೆ ಓಟ್ ಹಾಕೋದು. ಬಟ್ JDS ನಮ್ಮ ಸಿಂಬಲ್ಲು. ಬಟ್ ಒಂದಂತೂ ನಿಜ, ನೀವು ಯಾರನ್ನೇ ಕರ್ಕೊಂಡು ಬನ್ನಿ, ಯಾರನ್ನೇ ಇದು ಮಾಡಿ, JDSಗೆ ಈ ಕ್ಷೇತ್ರ ಒಂದು ಪ್ಲಸ್ಸು, ಅಂದರೆ ಪಾಕೆಟಲ್ಲಿ ಇದ್ದಂಗೆ. ಸೊ 2+1 3 ಕ್ಷೇತ್ರ. ಸೊ ಸ್ನೇಹಿತರೆ, ಅಭಿವೃದ್ಧಿ ಎಲ್ಲವೂ ಸರಿ ಇದೆ. ಸೊ ಅದು ಬಿಕಾಸ್ ಆಫ್ JDS, ಜಿ ಟಿಯಿಂದ JDS ಅಲ್ಲ ಇಲ್ಲಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಕ್ಸ್ಟ್ ಕ್ಷೇತ್ರ ಇವರು ಮಗಂದು ಹುಣಸೂರು. ಸೊ ಕಾದು ನೋಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಮುಂದೆ ಆ್ಯಸ್ ಯೂಶ್ವಲ್ ಹಾಜರಾಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.